ಝೀ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಂದರೆ ಡಿಕೆಡಿ ಮೂಲಕ ಖ್ಯಾತಿ ಪಡೆದ ನೃತ್ಯ ಸಂಯೋಜಕ ರುದ್ರಾ ಮಾಸ್ಟರ್ ಅವರು ತಮ್ಮ ಬಹುಕಾಲದ ಗೆಳತಿ ನಿರೀಕ್ಷಾ ಅವರೊಂದಿಗೆ ಈಗ ವಿವಾಹ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ರುದ್ರಾ ಮಾಸ್ಟರ್ ಮತ್ತು ಅವರ ಗೆಳತಿ ನಿರೀಕ್ಷಾ ಅವರು ಕಳೆದ ಕೆಲವು ಸಮಯದಿಂದ ಪ್ರೀತಿಸುತ್ತಿದ್ದರು ಎನ್ನಲಾಗಿದೆ. ಮದುವೆಯು ಹಿಂದೂ ಸಂಪ್ರದಾಯದಂತೆ ಅತ್ಯಂತ ಸಂಭ್ರಮದಿಂದ ನಡೆದಿದೆ. ಮದುವೆಗೂ ಮುನ್ನ ಹಳದಿಶಾಸ್ತ್ರ ಮತ್ತು ಸಂಗೀತ ಕಾರ್ಯಕ್ರಮಗಳನ್ನು ಕುಟುಂಬದವರು ಸಡಗರದಿಂದ ಆಚರಿಸಿದರು. ಈ ಮದುವೆಯಲ್ಲಿ ಕಿರುತೆರೆ ಮತ್ತು ಬೆಳ್ಳಿ ಪರದೆಯ ಹಲವು ಗಣ್ಯರು ಭಾಗವಹಿಸಿದರು. ವಿಶೇಷವಾಗಿ ನಟಿ ರಕ್ಷಿತಾ ಪ್ರೇಮ್, ಬಿಗ್ ಬಾಸ್ ವಿಜೇತ ಗಿಲ್ಲಿ ನಟ ಕಾವ್ಯ ಶ್ರೀವಾಸ್ ಸೇರಿದಂತೆ ಡಿಕೆಡಿ ಶೋನ ಸಹ ನೃತ್ಯ ಸಂಯೋಜಕರು ಮತ್ತು ತಾಂತ್ರಿಕ ವರ್ಗದವರು ಹಾಜರಿದ್ದರು. ನವ ಜೋಡಿಗೆ ಶುಭ ಹಾರೈಸಿದರು. ಮದುವೆಯ ನಂತರ ಬೆಂಗಳೂರಿನಲ್ಲಿ ಅದ್ದೂರಿ ಆರತಕ್ಷತೆ ಅಂದರೆ ರಿಸೆಪ್ಷನ್ ಏರ್ಪಡಿಸಲಾಯಿತು. ಇದರ ಫೋಟೋಗಳು ಮತ್ತು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿವೆ. ಇನ್ನು ಕಳೆದ ವಾರ ಮಹಾಸಂಗಮ ಸಂಚಿಕೆಯಲ್ಲಿ ರುದ್ರಾ ಮಾಸ್ಟರ್ ತಮ್ಮ ಮದುವೆಯ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಿದ್ದರು. ತಾಯಿ ಮಗನ ಮದುವೆ ನೋಡಬೇಕೆಂಬ ಆಸೆ ವ್ಯಕ್ತಪಡಿಸಿದ್ದ ಹಿನ್ನೆಲೆಯಲ್ಲಿ ಈ ಮದುವೆ ನೆರವೇರಿದೆ. ರುದ್ರಾ ಮಾಸ್ಟರ್ ಅವರು ಝೀ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮದ ಮೂಲಕ ಕನ್ನಡಿಗರಿಗೆ ಚಿರಪರಿಚಿತರು. ತಮ್ಮ ವಿಶಿಷ್ಟ ನೃತ್ಯ ಸಂಯೋಜನೆ ಮತ್ತು ವೇದಿಕೆಯ ಮೇಲಿನ ಲವಲವಿಕೆಯಿಂದ ಅವರು ಹೆಚ್ಚಿನ ಅಭಿಮಾನಿಗಳನ್ನು ಗಳಿಸಿದ್ದಾರೆ. ವಿಶೇಷವಾಗಿ ನಿರೂಪಕಿ ಅನುಶ್ರೀ ಅವರು ಶೋನಲ್ಲಿ ರುದ್ರಾ ಮಾಸ್ಟರ್ ಅವರ ಕಾಲೆಳೆಯುವ ದೃಶ್ಯಗಳು ವೀಕ್ಷಕರಿಗೆ ಬಹಳ ಇಷ್ಟವಾಗುತ್ತಿದ್ದವು. ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಇವರ ಮದುವೆಯ ಫೋಟೋಗಳು ಮತ್ತು ವಿಡಿಯೋಗಳದ್ದೇ ಸದ್ದು ಜಾಸ್ತಿಯಾಗಿದೆ. ಹೌದು, ಝೀ ಕನ್ನಡದ ನಿರೂಪಕಿ ಅನುಶ್ರೀ ಮದುವೆಯ ನಂತರ ಈಗ ರುದ್ರಾ ಮಾಸ್ಟರ್ ಕೂಡ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸೊ ವೀಕ್ಷಕರೇ, ಇದಾಗಿತ್ತು ರುದ್ರಾ ಮಾಸ್ಟರ್ ಅವರ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿರುವ ಬಗ್ಗೆ ಮಾಹಿತಿ ಮತ್ತು ಅವರ ಗೆಳತಿ ಅಂದರೆ ಪತ್ನಿಯ ಹೆಸರು ಮತ್ತು ಚಿತ್ರರಂಗದ ಗಣ್ಯರು ಯಾರೆಲ್ಲ ಭಾಗವಹಿಸಿದರು ಎಂದು ತಿಳಿಸಿಕೊಡುವ ಮಾಹಿತಿ ಇದಾಗಿತ್ತು. ಸೊ ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಸಿಗೋಣ. ನಮಸ್ಕಾರ.